ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಉಳಿದಿರುವಂತಹ ಅನ್ನ ಹಾಗೆ ಖಾಲಿಯಾಗಿರುವಂತಹ ಎಣ್ಣೆ ಪಾಕೆಟ್ ಇದ್ದರೆ ಪ್ಲೀಸ್ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನೋಡಿ, ಮಕ್ಕಳು ಬರಿಬೇಕಾದ್ರೆ ಈ ರೀತಿ ಕೈಯಲ್ಲೆಲ್ಲ ಇಂಕ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಈ ಥರ ಕೈಯಲ್ಲಿ ಇಂಕ್ ಹತ್ತಿದಾಗ ನಾವು ತಕ್ಷಣ ಸೋಪ್ ಹಾಕ್ಬಿಟ್ಟು ತೊಳಿತೀವಿ ಅಥವಾ ಶಾಂಪೂ ಅಥವಾ ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡಿಬಿಡ್ತೀವಿ. ಆವಾಗ ಅದು ಸರಿಯಾಗಿ ಇಂಕು ಹೋಗಿರೋದಿಲ್ಲ. ನಾವು ನೋಡಿ ಈ ಥರ ಇಂಕ್ ಆದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೈ ಮೇಲೆ ಈ ಥರ ಹಾಕಿಬಿಟ್ಟು ಒಂದೇ ಒಂದು ಹನಿ ಹಾಕ್ಬಿಟ್ಟು ಈ ಥರ ನೋಡಿ ನಾವು ಆರಾಮಾಗಿ ಇಂಕನ್ನು ಹೋಗಿಸ್ಬೋದು. ಈ ಥರ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಈ ಥರ ಉಜ್ಜಿದ್ರೆ ಆಯಿತು, ನೀಟಾಗಿ ಹೋಗ್ಬಿಡುತ್ತೆ ಇಂಕು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ನೋಡ್ಬೋದು. ನೀವಿಲ್ಲಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಸ್ವಲ್ಪನೂ ಇಂಕ್ ಇಲ್ದಲೇ ಹೋಗಿದೆ. ನೀವು ಕೂಡ ನಿಮ್ಮ ಮಕ್ಕಳು ಬರೆಯುವಾಗ ಕೈಯೆಲ್ಲ ಇಂಕ್ ಆದರೆ ಈ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಉಳಿದಿರುವಂತಹ ಅನ್ನ ಇರುತ್ತೆ ಅಲ್ವಾ, ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಉಳಿದಿರುವಂತಹ ಅನ್ನದಿಂದ ಚಿತ್ರಾನ್ನ, ಪುಳಿಯೋಗರೆ ಆ ಥರ ಒಗ್ಗರಣೆನ ರೆಡಿ ಮಾಡ್ಕೊಂಡು ಬಿಡ್ತೀವಿ. ಆ ಥರ ಮಾಡೋ ಬದಲು ನೋಡಿ ಈ ಥರ ಮಿಕ್ಸಿ ಜಾರಿಗೆ ಉಳಿದಿರುವಂತಹ ಅನ್ನನ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಯಸ್ಸಾಗಿ ರುಬ್ಕೊಳ್ಳೋಣ. ನೋಡಿ ಈ ಥರ ನಯಸ್ಸಾಗಿ ರುಬ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ರುಬ್ಕೊಂಡಿರುವಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಮನೇಲೇ ಮಾಡ್ಕೊಂಡಿರೋದು. ಹಾಗೆ 1/4 ಟೇಬಲ್ ಸ್ಪೂನು ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾವು ಯಾಕಂದರೆ ಅನ್ನಕ್ಕೆ ಅನ್ನ ಮಾಡುವಾಗ ಹಾಕಿರ್ತೀವಿ ಉಪ್ಪು, ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಭಾಗವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಒಂದೇ ಸಲ ಹಾಕಿಬಿಟ್ರೆ ತುಂಬ ಗಟ್ಟಿಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ತೆಳ್ಳಗೆ ಅಂತ ಅನ್ನಿಸ್ತು ಅಲ್ವಾ, ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕೈಯಿಂದ ಕಲಿಸ್ಕೊಳ್ಬೇಕಾದ್ರೆ ಮತ್ತೆ ತೆಳ್ಳಗೆ ಅಂತ ಅನ್ನಿಸ್ತು, ಹಾಗಾಗಿ ನಾನು 1 ಬೌಲಲ್ಲಿ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನಾನು 1 ಬೌಲ್ ಅನ್ನಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರು ಹಾಕಿಲ್ಲ, ಹಾಗೆಯೇ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರ ಕಲಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಇರಬೇಕು ಹಿಟ್ಟು, ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಕಲಿಸ್ಕೊಂಡಿರೋ ಹಿಟ್ಟು ರೆಡಿ ಆಯಿತು. ಈಗ ನಾನು ಖಾಲಿಯಾಗಿರುವಂತಹ ಎಣ್ಣೆ ಪಾಕೆಟನ್ನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಎಡ್ಜಸ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು ಎಣ್ಣೆ ಪಾಕೆಟ್ದು. ನೋಡಿ ಈ ರೀತಿ ಎಣ್ಣೆ ಪಾಕೆಟ್ ಕಟ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಎಣ್ಣೆ ಪಾಕೆಟಲ್ಲಿ ಎಷ್ಟೊಂದು ಎಣ್ಣೆ ಇದೆ ಅಲ್ವಾ, ಅದನ್ನು ಈ ರೀತಿ ಕಲಸಿಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಈ ಥರ ನಾನು ಹಾಕಿಬಿಟ್ಟು ಮುಚ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ನೆನ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ನಾವು ಎಣ್ಣೆ ಪಾಕೆಟ್ ಖಾಲಿ ಆದ ತಕ್ಷಣ ಹಾಗೆ ಬಿಸಾಡ್ಬಿಡ್ತೀವಿ ಅಲ್ವಾ, ಈ ಥರ ಟ್ರೈ ಮಾಡಿ. ನೋಡಿ ನಾನು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಅಲ್ವಾ, ಈಗ 5 ನಿಮಿಷ ಆಗಿದೆ. ನಾನು ಎಣ್ಣೆ ಪಾಕೆಟನ್ನು ತೆಗ್ದಿದ್ದೀನಿ. ಎಣ್ಣೆ ಪಾಕೆಟಲ್ಲಿರುವಂತಹ ಎಣ್ಣೆ ಎಲ್ಲ ಹಿಟ್ಟಿಗೆ ನೀಟಾಗಿ ಹತ್ಕೊಂಡಿದೆ. ಸೊ ಈ ಥರ ಎಣ್ಣೆ ವೇಸ್ಟ್ ಆಗೋದಿಲ್ಲ, ಲಾಸ್ಟಲ್ಲಿ ಉಳ್ಕೊಂಡಿರೋದು. ಈಗ ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಈ ಉಂಡೆನ ತೊಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳೋಣ ಚಪಾತಿ ಥರ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ನೋಡಿ ಈ ರೀತಿ ನಾನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ತೆಳ್ಳಗಿದ್ರೆ ಸಾಕು. ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನು ಗ್ಯಾಸ್ ಮೇಲೆ. ಸೊ ಉಜ್ಜಿ ಇಟ್ಕೊಂಡಿರುವಂತಹ ಅಕ್ಕಿ ರೊಟ್ಟಿ ಏನಿದೆ ಅದನ್ನು ಹಂಚ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಬಬಲ್ಸ್ ಬಂದಮೇಲೆ ಒಂದು ಬಟ್ಟೆನ ನಾನು ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ರೊಟ್ಟಿ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸೈಡು ನೀರು ಹಚ್ಕೊಂಡಾದ್ಮೇಲೆ ನಾನು ಉಲ್ಟಾ ಹಾಕಿಬಿಟ್ಟು ರೊಟ್ಟಿನ ಇನ್ನೊಂದು ಸೈಡು ಕೂಡ ನಾನು ನೀರನ್ನು ಹಚ್ಕೊಳ್ತಾ ಇದ್ದೀನಿ ರೊಟ್ಟಿ ಮೇಲೆ.
ನೋಡಿ ಈ ರೀತಿ ನೀರನ್ನು ಎರಡೂ ಸೈಡನ್ನು ಹಚ್ಕೊಂಡಾದ್ಮೇಲೆ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಅಥವಾ ಬೆಣ್ಣೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ನಾನು ಎರಡೂ ಸೈಡನ್ನು ಎಣ್ಣೆನ ಅಪ್ಲೈ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬೇಯಿಸ್ಕೊಂಡಾದ್ಮೇಲೆ ನಾನು ರೊಟ್ಟಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಪ್ರೋಸೆಸ್ಸಲ್ಲಿ ಎಲ್ಲ ರೊಟ್ಟಿನೂ ಕೂಡ ಬೇಯಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ಅಂತ. ನಾವು ಅನ್ನನ ಮಿಕ್ಕಿದೆ ಅಂತ ಹೇಳಿ ಬಿಸಾಡ್ಬಿಡ್ತೀವಿ ಅಥವಾ ಚಿತ್ರಾನ್ನ, ಪುಳಿಯೋಗರೆ ಅಥವಾ ಫ್ರೈಡ್ ರೈಸು ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ಒಂದು ಸಲ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ಲೇಯರ್ ಆಗಿ ಬರುತ್ತೆ. ಚಪಾತಿ ಥರ ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ಅಕ್ಕಿ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಲೇಯರ್ ಚಪಾತಿ ಥರ ಆಗಿದೆ ನೋಡಿ. ಅಕ್ಕಿ ರೊಟ್ಟಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಸಾಫ್ಟಾಗಿ ಇದೆ. ನೀವು ಕೂಡ ಅನ್ನ ಏನಾದರೂ ಉಳಿದಿದ್ರೆ ಈ ಥರ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.